ಶ್ರೀರಾಮ ತಂದೆಗೆ ಹುಟ್ಟಿದವನಲ್ಲ, ತಮ್ಮ ಲಕ್ಷ್ಮಣನನ್ನೇ ಕೊಂದ. ಸೀತೆಯನ್ನೇ ಕಾಡಿಗಟ್ಟಿದ ರಾಮ ನಮಗೆ ಹೇಗೆ ಆದರ್ಶ ಆಗುತ್ತಾನೆ ಎನ್ನುವ ಮೂಲಕ ಹಿರಿಯ ಚಿಂತಕ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹರಿಹರ ನಗರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮೈತ್ರಿವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ದಲಿತ ಹೋರಾಟಗಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಎಂದು ಮನುಸ್ತುತಿ ಹೇಳುತ್ತದೆ. ಶೂದ್ರರನ್ನು ಅತ್ಯಂತ ಕೀಳಾಗಿ ಅದರಲ್ಲಿ ಬಿಂಬಿಸಲಾಗಿದೆ. ಇಷ್ಟಾದರೂ ನೀವೆಲ್ಲ ನಮ್ಮ ಧರ್ಮ ಎಂದು ಯಾಕೆ ಹೋಗುತ್ತೀರಿ ಎಂದರು. ನೀವು ಪೂಜೆ ಮಾಡುವ ಶ್ರೀರಾಮ ತಂದೆಗೆ ಹುಟ್ಟಿದವನಲ್ಲ. ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ರಾಣಿಯು ಪುರೋಹಿತರೊಂದಿಗೆ ರಾತ್ರಿ ಕಳೆಯಬೇಕಾಯಿತು ಎಂಬ ಉಲ್ಲೇಖ ವಾಲ್ಮೀಕಿ ರಾಮಾಯಣದಲ್ಲೇ ಇದೆ. ಇದನ್ನು ನಾನು ನನ್ನ ರಾಮ ಮಂದಿರ ಏಕೆ ಬೇಕು ಪುಸ್ತಕದಲ್ಲೂ ಬರೆದಿದ್ದೇನೆ. ತಮ್ಮ ಲಕ್ಷ್ಮಣನನ್ನೇ ಕೊಂದ, ಸೀತೆಯನ್ನೇ ಕಾಡಿಗಟ್ಟಿದ ರಾಮ ನಮಗೆ ಹೇಗೆ ಆದರ್ಶ ಆಗುತ್ತಾನೆ ಎಂದು ಪ್ರಶ್ನಿಸಿದರು. ಹಿಂದೂ ಮದುವೆ ಶಾಸ್ತ್ರಗಳಲ್ಲಿ ಪುರೋಹಿತರು ಹೇಳುವ ಮಂತ್ರಗಳ ಅರ್ಥ ಮಹಿಳಾ ವಿರೋಧಿಯಾಗಿದೆ ಎಂದು ಟೀಕಿಸಿದ ಅವರು, ಕನ್ಯೆಯನ್ನು ಮೊದಲು ಗಂಧರ್ವರು, ಅಗ್ನಿ ಮತ್ತು ಪುರೋಹಿತರು ಇಟ್ಟುಕೊಂಡು ಆಮೇಲೆ ಪತಿಗೆ ನೀಡುತ್ತೇನೆ ಎನ್ನುವ ಅರ್ಥದ ಮಂತ್ರಗಳನ್ನು ಹೇಳುವ ಪುರೋಹಿತರನ್ನು ಕರೆಸಿ ಮದುವೆ ಮಾಡಿಕೊಳ್ಳುವ ಅಗತ್ಯ ನಮಗಿದೆಯೇ? ಮೊದಲು ಪಂಚಾಂಗ ಕೇಳುವುದನ್ನು ಬಿಟ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳಿ ಎಂದು ಕರೆ ನೀಡಿದರು. ತಮ್ಮ ಈ ಧಾವಂತದ ಹೇಳಿಕೆಗಳಿಗೆ ಕಾನೂನು ಸಂಕಷ್ಟ ಎದುರಾಗಬಹುದು ಎಂಬ ಮುನ್ಸೂಚನೆ ಅರಿತೆ ಮಾತನಾಡಿದ ಪ್ರೊಫೆಸರ್ ಭಗವಾನ್, ನನ್ನ ಹೇಳಿಕೆಗಳ ವಿರುದ್ಧ ಯಾರಾದರೂ ಕೇಸ್ ಹಾಕಬೇಕು ಎಂದುಕೊಂಡಿದ್ದರೆ ಮೊದಲು ವಾಲ್ಮೀಕಿ ರಾಮಾಯಣ ಮತ್ತು ಇತಿಹಾಸದ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಆಮೇಲೆ ಕೇಸ್ ಹಾಕಿ ಎಂದು ಸವಾಲು ಹಾಕಿದರು. ವಿವೇಕಾನಂದ ಧರ್ಮ ಬಿಟ್ಬಿಟ್ಟು ಮಹಾತ್ಮ ಪೂಜೆಯವರು ಮಹಾರಾಷ್ಟ್ರದಲ್ಲಿ ದೊಡ್ಡ ಚಳವಳಿ ಮಾಡೋದು, ಅವರು ಅದನ್ನು ಬಿಟ್ಬಿಟ್ರು. ಕೇರಳದ ನಾರಾಯಣ ಗುರುದೇವರು ಬಿಟ್ಟರು. ತಮಿಳುನಾಡಲ್ಲಿ ತಂದೆ ಪೆರಿಯರ್ ಬಿಟ್ಟರು. ಅಂಬೇಡ್ಕರ್ ಬಿಟ್ಟರು. ಅಂತ ದೊಡ್ಡ ಏನು ಗುಲಾಮ್ಗಿರಿ ಬರಬೇಕು. ಆದ್ದರಿಂದ ಬಾಬಾ ಸಾಹೇಬ್ ಹೇಳಿದ್ರು, ಈ ಯಾವ ದೇವರುಗಳನ್ನು ಪೂಜೆ ಮಾಡಬೇಡಿ, ಇವೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು, ಹಿಂದೂ ದೇವರುಗಳೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು. ನಾನು ಪುಸ್ತಕ ಬರೆದಿದ್ದೇನೆ, ರಾಮ ಮಂದಿರ ಏಕೆ ಬೇಡ. ನೀವು ರಾಮ ದೇವರು ಅಂತಿಲ್ಲ. ರಾಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು. ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಬ್ರಾಹ್ಮಣರ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯರಂತೆ ಬರೀಬೇಕು. ಅದೇ ವಾಲ್ಮೀಕಿ ರಾಮಾಯಣ ನಾನು ಉಲ್ಲೇಖ ಪಟ್ಟಿದ್ದೆ, ನಾ ಹೆಸರುಗಳೆಲ್ಲ. ಆದ್ದರಿಂದ ಇನ್ಯಾರು ಬಂದವನು ಕೇಸ್ ಆಗ್ತಾನೆ ಅಂತ ಏನಾದರೂ ಪೊಲೀಸ್ಕೊಂಡ್ರೆ ಮೊಟ್ಟ ಮೊದಲು ನನ್ನ ಪುಸ್ತಕ ಓದ್ಕೊಡಿ, ವಾಲ್ಮೀಕಿ ರಾಮಾಯಣ ಓದ್ಕೊಡಿ. ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಏಕೆ ಬೇಡ ನನ್ನ ಅವನಿಗೆ ದೇವರಿಗೆ ಅಪ್ಪನ ಕೊಡ್ಸೋನಲ್ಲ ಅಂತ ಹೇಳಿದ್ರೆ, ನಿಮ್ಮನ್ನೇನಾದ್ರು ಅಪ್ಪನ ಕೊಡ್ದ ಆ ಮಕ್ಕಳು ಕರೀತಾರೆ. ಅವರು ನೀವು ಶೂದ್ರರಿಗೆಲ್ಲ ಹಾಗೆ ಕೊಡ್ಸೋದು. ಶೂದ್ರಂತ ಕಾರ್ಯ ದೇವರು ಶೂದ್ರರನ್ನ ಬ್ರಾಹ್ಮಣರ ಸೇವೆ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಈ ಶೂದ್ರರು ಯಾರ್ಯಾರು ಯುದ್ಧ ಮಾಡೋದ್ರೆ ಎದುರ್ಕೊಂಡು ಓಡೋಗ್ತಾರೆ, ಅಂಡಕ್ಕೆ ಕಟ್ಟಿ ಸೇರ್ಕೊಂಡಿರ್ತಾರೆ, ಚೀಟಕ್ಕೆ ಕಟ್ಟಿ ಸೇರ್ಕೊಂಡಿರ್ತಾರೆ, ಬಾಳೆ ದಂಡ ತಿಂತಿರ್ತಾರೆ. ಇವರೆಲ್ಲ ಶೂದ್ರರು ಅಂತ ಕೊಟ್ಟಿದ್ದಾರೆ. ಮನೆಯಲ್ಲೇ ಇರ್ತಕ್ಕಂಥ
ಸೇವಕಿ ಇರ್ತಾರ ಆಳು ಆಳಿಗೆ ಹುಟ್ಟಿದವರು ಯಾರು ಸೂತ್ರರು ಈ ಇದನ್ನ ನಾವು ಮನುಸ್ಮೃತಿ ತತ್ವೇ ಮನುಸ್ಮೃತಿ ಜಾರಿ ತತ್ವಿಗೆ ಅಂತ ಹೇಳ್ತಾವ್ರೆ. ಹೇಳ್ತಾ ಇದ್ದಾರೆ ತಾನೆ? ನೀವು ಯಾರಾದರೂ ಅದು ವಿರೋಧಿಸಿದ್ದೀರಾ? ಯಾಕೆ ನೀವು ಓದೇ ಆದ್ದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲರೂ ಸಮಾನರು ಅಂತ ಹೇಳಿದರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬ್ ಬಹಳ ದೊಡ್ಡವರು. ಅವರಷ್ಟು ದೊಡ್ಡವರು ಶಂಕರಾಚಾರ್ಯ ಇಲ್ಲ, ರಾಮಾನುಜಾಚಾರ್ಯ ಇಲ್ಲ, ಮಧ್ವಾಚಾರ್ಯ ಇಲ್ಲ, ಯಾರು ಇಲ್ಲ. ಶಂಕರಾಚಾರ್ಯ ಶೂದ್ರಿಗೆ ವಿದ್ಯೆ ಕೊಡಬೇಡಿ ಅಂತ ಬಂದರು. ನಾನು ಬರೆದರೆ ಪುಸ್ತಕ 23 ಮುದ್ರಣ ಬಂದಿದೆ. ಅನೇಕ ಭಾಷೆಗಳಿಗೆ ಅನುವಾದ ಆಗಿದೆ. ನೀವೆಲ್ಲ ಓದ್ಬೇಕು ಪುಸ್ತಕಗಳು. ತಿರುಗೋಲ್ ಕಷ್ಟ ಆಗಬೇಕು. ಇದರಲ್ಲಿ ಅವ್ರು ಹೇಳ್ತಾರೆ, ನ ಶೂದ್ರಾಯ ಮತಿಪ್ರಜ್ಞ, ಶೂದ್ರರಿಗೆ ವಿದ್ಯಾಬುದ್ಧಿ ಕೊಡಬೇಡಿ ಅಂತ ಹೇಳ್ತಾರೆ. ಅಂತ ಭಯಂಕರವಾದ. ಆದ್ದರಿಂದ ಈ 3 ಜನರು ನಮ್ಮ ಪಠ್ಯಪುಸ್ತಕಗಳನ್ನು ತೆಗೆದಿದ್ದಾರೆ. 10 ಜನ ಏನು ಓದಿಲ್ಲ. ನಮ್ಮ ರಾಜಕಾರಣಿಗಳು ಯಾರು ಸರಿಯಾಗಿ ಏನು ಓದ್ತಾರೆ ತಿಳುವಳಿಕೆ ಇಲ್ಲ. ಆಮೇಲೆ ಪೆರಿಯಾರವರು ತಮಿಳುನಾಡಿನಲ್ಲಿ ದೊಡ್ಡ ಚಳುವಳಿ ಮಾಡಬೇಕು. ಸುಮಾರು 50-60 ವರ್ಷಗಳ ಹೋರಾಟ ಮಾಡಿ ತಮಿಳುನಾಡಿನ ಜನರನ್ನೆಲ್ಲ ಅವರು ಬ್ರಾಹ್ಮಣ ಮತದಲ್ಲಿ ಮನೆ ಮಾತು ಸಹಾಯ ಮತ್ತೆ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಅಂತ ಈ ಪುಸ್ತಕ ಬರೆದಿದೆ. ಇದು 10ನೇ ಮುದ್ರಣ ಬಂದಿದೆ. ಈಗ 10ನೇ ಮುದ್ರಣ. ಇದರಲ್ಲಿ ಬುದ್ಧ ಧರ್ಮ ಎಷ್ಟು ವರ್ಷಗಳಿಂದ ನಮ್ಮ ದೇಶದಲ್ಲಿ 1200 ವರ್ಷಗಳ ಕಾಲ ಇತ್ತು. 1200 ವರ್ಷಗಳ ಕಾಲ ಇದ್ದಂಥ ಬುದ್ಧ ಧರ್ಮವನ್ನು ನಾಶ ಮಾಡಿದ್ರು. ಯಾರೋ ಮನುಸ್ಮೃತಿವಾದಿಗಳು ನಾಶ ಮಾಡಿದ್ರು. ರಾಜಗಳನ್ನೆಲ್ಲ ಕೊಂದಾಕಿದ್ರು. ಎಲ್ಲ ಇತಿಹಾಸ ಈ ಪುಸ್ತಕದಲ್ಲಿ. ನೀವು ಓದುವ ಶಾಲಾ ಕಾಲೇಜಿನ ಪಠ್ಯಪುಸ್ತಕಗಳು ಸುಳ್ಳಿನಂತೆ. ನಿಜವಾದ ಇತಿಹಾಸ ಅಂದರೆ ಇದೊಂದು ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕಿದ್ರು ಈ ಪುಸ್ತಕ. ಆದ್ದರಿಂದ ಸ್ನೇಹಿತರೆ, ಆಮೇಲೆ ಯಾರು ಬಂದು ಕೇಸ್ ಹಾಕ್ತೀನಿ ಅನ್ನೋರು ಬಂದು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹಾಕಿ ಆಮೇಲೆ ಸುಮ್ಮನೆ ಹಾಕಬೇಡಿ. ಮದುವೆಯಲ್ಲಿ ಪುರೋಹಿತ ಕರ್ಸಿ ಮಂತ್ರ ಹೇಳಿಸ್ಕೊಳ್ತೇವೆ ಅಲ್ವಾ? ಎಲ್ಲ ಕರ್ಸ್ಕೊಂಡಿದ್ದೀರಾ? ಎಷ್ಟು ಜನ ಮದುವೆ ಪುರೋಹಿತ ಮದುವೆ ಮಾಡಿಸ್ಕೊಂಡಿದ್ದಾರೆ? ಜೊತೆ ಕೈ ಎತ್ತೆ ಅಣ್ಣ. ಹೆಣ್ಮಕ್ಳು ಹಾಕಬೇಡಿ, ಕೈ ಎತ್ತೆ ಜೊತೆ. ಅವನೆಂಥ ಮಂತ್ರ ಹೇಳ್ತಾರೆ ಗೊತ್ತಾ? ಈ ಮಂತ್ರ ನನ್ನ ಗೊತ್ತಿರಿಂದ ನಾನು ಪುರೋಹಿತರು ಕರ್ಸ್ತಿಲ್ಲ. ನಾನು ಮದುವೆ ನಾನು ನಮ್ಮ ಅಪ್ಪರಿಗೆ ಮದುವೆ ಮಾಡ್ತೀನಿ. ನಾನು ಮದುವೆ ಆಗಬೇಕು ಅಂದರೆ ನೀವು ನನ್ನನ್ನು ಎತ್ತು ಹೊತ್ತು ಸಾಕಿದ್ರಿ, ಕಷ್ಟಪಟ್ಟು ಓದಿಸಿದ್ರಿ, ನೀವೇ ನಿಂತ್ಕೊಂಡು ಮದುವೆ ಮಾಡಬೇಕು ಅಂತ ನಮ್ಮಪ್ಪ. ನಾನು ಎಪ್ಪತ್ತು ನನಗೆ ಮಂತ್ರ ಗೊತ್ತಿಲ್ಲ, ಯಾವ ಮಂತ್ರನೂ ಬೇಕಿಲ್ಲ, ಮಗನೇ ಚೆನ್ನಾಗಿ ಬದುಕು ಅಂತ ಆಶೀರ್ವಾದ ಮಾಡಿ ಅದೇ ದೊಡ್ಡ ಮಂತ್ರ ಅಂದಿಲ್ಲ. ನಮ್ಮ ಅಪ್ಪರಿಗೆ ಮದುವೆ ನನಗೆ ಮಗ ಮಗಳು ಆದರೂ ಅದೇ ಏನು ಮಂತ್ರ ಹೇಳ್ತಾರೆ ಅವರು? ನೀವು ದುಡ್ಡು ಕೊಟ್ಟು ಹೇಳಿಸ್ಕೊತೀರಿ. ಕೆಲವು 5,000 10,000 ಹಿಂಗೆಲ್ಲ ದುಡ್ಡು ಕೊಡ್ತಾರೆ. ನೋಡಿ ಗಂಧರ್ವೋ ವಿವಿಧ ವಿಷಯ ತೃತೀಯೋ ನಿಷ್ಠೆ ಪಟಿ ತುದಿಯಷ್ಟೇ ಮನುಷ್ಯಜ ಸೋಮೋ ದದದ್ ಗಂಧರ್ವಾಯ ಗಂಧರ್ವೋ ದದದಗ್ನೆ ರೈಂಶ ಪುತ್ರಾನ್ ತದಾ ದಗ್ನೆ ಮಧ್ಯ ಮಥೋ
ಯಾರಿಗಾದ್ರೂ ಅರ್ಥ ಆಯ್ತಾ? ಇಷ್ಟು ಸ್ಪಷ್ಟವಾಗಿ ಹೇಳೋದಿಲ್ಲ, ಗೊಳ ಅಂತಾರೆ. ಯಾಕಂದ್ರೆ ಹೊಲಗೆ ಹೋಗ್ತಿರ್ತಾರೆ, ಡೋಲ್ ಬಾರಿಸ್ತಿರ್ತಾರೆ, ಜನ ಏನು ಅದರ ಅರ್ಥ ಏನಪ್ಪ ಅಂದರೆ, ಮದುವೆ ಆಗೋ ಹುಡುಗನ ಕುರಿತು ಮದುವೆ ಹುಡುಗನಿಗೆ ಪುರೋಹಿತ ಹೇಳ್ತಾನೆ, ನೋಡಪ್ಪ ನೀನು ಮದುವೆ ಆಗ್ತಾ ಇದ್ದಲ್ಲ ಈ ಹುಡುಗಿನ ಮೊದಲು ಸೋಮ ಇಟ್ಕೊಂಡಿದ್ದ, ಸೋಮ ಪ್ರಥಮ ಮದುವೆ ಸೋಮ ಇಟ್ಕೊಂಡಿದ್ದ, ಆಮೇಲೆ ಗಂಧರ್ವ ಇಟ್ಕೊಂಡಿದ್ದ, ಆಮೇಲೆ ಅಗ್ನಿ ಇಟ್ಕೊಂಡಿದ್ದ, ಆಮೇಲೆ ನಾನು ಇಟ್ಕೊಂಡು ಮಕ್ಕಳು ಮರಿ ಮಾಡಿ ನೀನು ಕೊಡ್ತಾ ಇದ್ದೀನಿ ಅಂತ. ಎಷ್ಟು ಅವಮಾನಕರ ಇದೆ, ಎಷ್ಟು ಅವಮಾನಕರ ಇದೆ. ಇನ್ಮೇಲೆ ಆಗ್ಬಿಟ್ಟು ಪುರೋಹಿತ ನಿಲ್ಲಿಸಿರ ಹೆದರಿಕೆ ಭಯ ಎಲ್ಲಿ ಒಬ್ರು ಮತ್ತೆ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು ತಿಳುವಳಿಕೆ ಬೆಳೆಸ್ಕೊಳ್ಳೋದು. ಎಲ್ಲ ಬರೀ ಸುಳ್ಳು ಯಾವುದು ಇಲ್ಲ. ನೀವು ಧೈರ್ಯವಾಗಿ ಏನು ಕೆಲಸ ಮಾಡ್ತಿರೋದು. ನಾನು ಎಲ್ಲ ಓದಿರ್ತಾರೆ, ಪೆರಿಯಾರ್ ಸಾಹಿತ್ಯ, ಬಾಬಾ ಸಾಹೇಬರ ಸಾಹಿತ್ಯ, ಇದು ಓದ್ಮೇಲೆ ದೇವಸ್ಥಾನಕ್ಕೆ ಹೋಗೋದೇ ಬೇಕು. ನಾನೇ ಸುಮಾರು 60-65 ವರ್ಷ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಏನೂ ಆಗಿಲ್ಲ. ಯಾಕೆ ಅಂತ ಒಳ್ಳೆ ದಾರಿ ಹೋದ್ರೆ ನಾವು ಒಳ್ಳೆ ಕೆಲಸ ಹೋದ್ರೆ ನಮ್ಗೆ ಯಾಕೆ ನಾವ್ಯಾಕೆ ಎದುರ್ಕೋಬೇಕು? ಮೋಸ ಮಾಡಿದ್ರೆ ಕಲ್ತನ ಮಾಡಿದ್ರೆ ಎದುರ್ಕೋಬೇಕು. ಒಳ್ಳೆ ದಾರಿ ಹೋಗೋದಾದ್ರೆ ನಾವ್ಯಾಕೆ ಎದುರ್ಬೇಕು? ಏನೋ ಬೆಲೆ ಇಲ್ಲ. ನಾನು ಪುಸ್ತಕ ಬರ್ತೀನಿ, ಎಲ್ಲ ಪುಸ್ತಕಗಳು ಅನೇಕ ಪುಸ್ತಕಗಳಿರೋದಿಲ್ಲ. ಶಂಕರಾಚಾರ್ಯ ನೋಡಿ ಇದು 23 ಪುಸ್ತಕ ಬಂದಿದೆ, ಎಲ್ಲ ಭಾಷೆಗಳು ಗರ್ವವಾಗಿದೆ. ಕುವೆಂಪು ಅವರು ಇದನ್ನು ಬೆಂಚಿ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಇನ್ನೂ ಚೆನ್ನಾಗಿ ಜನ ಓದಿದ್ರು. ಆದ್ದರಿಂದ ಸ್ನೇಹಿತರೆ, ಇದ್ಯಾರಿಗೆ ಅವ್ರ ಕೈ ಕೆಳಗೆ ಇವ್ರ ಕೈ ಕೆಳಗೆ ಇರಬೇಡಿ, ಸ್ವಂತ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಅದು ಬಾಬಾ ಸಾಹೇಬರ ಸಂದೇಶ, ಅದು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅವರು ಥಿಯರಿ ಕೊಟ್ಟರು, ಆಮೇಲೆ ಅವರು ಪ್ರಾಕ್ಟೀಸ್ ಮಾಡಿದ್ರು. ಯಾವುದಲ್ಲೋ ಅವರು ಬುದ್ಧನ ಬಗ್ಗೆ, ಬುದ್ಧನ ಮೌನ ಇಡೀ ಹೊರಗೆ ಹುಟ್ಟಿದ ಇನ್ನೊಂದು ಬುದ್ಧನ ವಾಪಸ್ ಬಹಳ ದೊಡ್ಡ ಕೆಲಸವನ್ನು ಬಾಬಾ ಸಾಹೇಬ್. ಆದ್ದರಿಂದ ಬಾಬಾ ಸಾಹೇಬ್ ಚೆನ್ನಾಗಿ ಅಧ್ಯಯನ ಮಾಡಬೇಕಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಬಾಬಾ ಸಾಹೇಬರಾಗಬೇಕು. ಬಾಬಾ ಸಾಹೇಬ್ ಒಬ್ಬರಿಗೆಲ್ಲ ಎಲ್ಲ ಜನರ ಅನುಕೂಲ ಮಾಡಿದ್ದಾರೆ. ಅವರು ಎಲ್ಲರಿಗೂ ವಿದ್ಯೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಆಸ್ತಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾರು ಈ ಕೆಲಸ ಮಾಡಿದ್ದಾರೆ? ಗಾಂಧೀಜಿಯವರು ನಮ್ಮನ್ನ ಬ್ರಿಟಿಷ್ ಗುಲಾಮಿಗಳಿಂದ ಬಿಡುಗಡೆ ಮಾಡಿದ್ರು. ಗುಲಾಮಿಗೆ ಬಾಬಾ ಸಾಹೇಬರು 6000 ವರ್ಷಗಳ ಗುಲಾಮಗಿರಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ರು. ಆದ್ದರಿಂದ ನಾವು ಬಾಬಾ ಸಾಹೇಬರಿಗೆ ಎಷ್ಟು ಋಣಿಯಾಗಿದ್ರು ಸಾಲದು. ನಿಧಾನವಾಗಿ ಯೋಚನೆ ಮಾಡಿ, ನೀವು ಯಾವ ದೇವರುಗಳು ಇದ್ದಾರೋ ಆ ದೇವರುಗಳೆಲ್ಲ ನಿಮ್ಮ ದುಡಿದ ದೇವರುಗಳು. ಈಗ ರಾಮ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಶಂಭುಕಾಂಬ ಶೂದ್ರ ಕೆಳಜಾತಿಯವರು ಅವರು ವಿದ್ಯೆ ಕಲಿತು ತಪಸ್ ಮಾಡ್ತಾರೆ. ಅವರು ಬ್ರಾಹ್ಮಣರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರು ರಾಮನಿಗೆ. ಅವರು ತಪಸ್ಸು ನಮ್ಮದು, ವಿದ್ಯೆ ನಮ್ಮದು, ಇವನು ಹೊಲ ಹೋಗ್ಬಿಟ್ಟು ದನ ಕಾಯ್ಬಿಟ್ಟು ಕಪ್ಪೆ ಇಟ್ಬಿಟ್ಟು ಇವನು ವಿದ್ಯೆ ಕಲಿಬಿಟ್ಟರೆ ಇವನಿಗೆ ಬುದ್ಧಿ ಕಲಿಸೋದು. ರಾಮ ಏನು ಮಾಡ್ದ? ರಾಮ ಶಂಭುಕ ತಲೆ ಕಪ್ಪಿಸಾಕ ಇವನ್ನ ನಮ್ಮ ದೇವರು ಅಂತ ಹೌದಾ ಹೇಳಿ. ಶಂಭುಕ ಅಂದ್ರೆ ಶೂದ್ರ, ಶೂದ್ರಕ್ಕೆ ತಲೆ ಕಪ್ಪಿಸಾಕ. ಆದ್ದರಿಂದ ಎಲ್ಲ ಅಪಾಯಕಾರಿ ದೇವರುಗಳಿವೆ. ಆಯಿತು, ಇಂಥವ್ರು ಏನು ಮಾಡ್ದ? ಸೀತೆಯನ್ನು ಮಹಾಪತಿವ್ರತೆ, ಅಷ್ಟು ಪರಿಶುದ್ಧಳಾದ ಹೆಣ್ಣುಮಗಳೇ ಪ್ರಪಂಚದಿಂದ, ಅವಳನ್ನ ಸಾಯಿಸ್ತಾನೆ ಕೃಷ್ಣ ರಾಮ. ಅವನ ಜೊತೆ 14 ವರ್ಷ
ಇದ್ದು ಅವನಿಗೆ ಸೇವೆ ಮಾಡಿದಂತ ಲಕ್ಷ್ಮಣನು ಸಾಯಿಸ್ತಾನೆ ರಾಮ. ಲಕ್ಷ್ಮಣನು ಸಾಯಿಸ್ತಾನೆ ರಾಮ. ನೋಡಿ, ಇವನ್ನ ನೀವು ಒಳ್ಳೆಯ ಗಂಡ, ಒಳ್ಳೆಯ ಅಣ್ಣ, ಒಳ್ಳೆಯ ದೊರೆ ಅಂತ ಹೇಳಕ್ಕಾಗೋದು. ಎಲ್ಲ ದಾಖಲೆಗಳಿದ್ದೀರಿ ನನ್ನ ಪುಸ್ತಕದಲ್ಲಿ, ಇವೆಲ್ಲ ಓದಿ ಇವರಿಗೆ ಹೇಳಕ್ಕೆ ಓದ್ ಮಾಡಿದೆ ಅಂತ ಭಯವನ್ನು ಹುಟ್ಟಿಸ್ಲಿಕ್ಕಾಗಿ ಇವ್ರಿಗೆ. ಆಮೇಲೆ ಪಂಚಾಂಗ ತಂದ್ರು, ನಾವು ಹೇಳೋದೆಲ್ಲ ಪಂಚಾಂಗ ಎಲ್ಲ ನೀವು ಹೋಗಿ ಅಂತ ಕೇಳೋದು. ಅವ್ನು ಕೂಡ ಕೇಳೋದು, ಬರೀ ಸುಳ್ಳು ಪಂಚಾಂಗ ಎಲ್ಲ ಬರೆಯೋದು. ನಾವು ಪಂಚಾಂಗ ಕೇಳೋದಿಲ್ಲ, ಪಂಚಾಂಗ ಕೇಳೋದ್ರೆ ಹೈಸ್ಕೂಲಲ್ಲಿ ಇರೋದು. ಅದೇ 65 ವರ್ಷದಿಂದ ಪಂಚಾಂಗ ಕೇಳಿ ನನ್ನ ಮಗಳು ಮೊದಲು ನಾನು ನಮಗೆ ಯಾವುದು ಅನುಕೂಲ ಆಯ್ತದೆ ಅದೇ ಒಳ್ಳೆಯದು. ಬಸವಣ್ಣವ್ರು ಹೇಳ್ತಾರೆ, ಎಮ್ಮವರು ಓದಿದರೆ ಶುಭರತ್ನವೇನಿರಯ್ಯ, ಎಮ್ಮವರು ಓದಿದರೆ ಶುಭರತ್ನವೇನಿರಯ್ಯ, ರಾಶಿ ಗಣ ಕೂಟ ಕೂಡಿದೆ ಎಂದೆಂತಿರಯ್ಯ, ನಾಳಿನ ದಿನಕ್ಕೆ ಇಂದಿನ ದಿನ ಲೇಸ ಎಂದು ಹೇಳಿರಯ್ಯ. ಎಂತ ಮಾಡ್ತಾರೆ, ಯಾವುದೋ ಪಂಚಾಂಗ ಕೇಳಬೇಡಿ, ನಿಮ್ಮ ಮನಸ್ಸು ಹೋಗ್ತಾ ಅದೇ ಒಳ್ಳೆ ಕಾಲ ಅಂತ ತಿಳ್ಕೊಳ್ಳಿ. ಇದು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿ. ನಮ್ಮ ಜನ ನೀವು ಇದು ಪಂಚಾಂಗ ಕೇಳಬೇಕು. ಪಂಚಾಂಗವೆಲ್ಲ ಕೇಳೋದನ್ನೆಲ್ಲ ಬಿಟ್ಬಿಡಿ. ನಾನಂತೂ ಯಾವ ಪಂಚಾಂಗ ಕೇಳಿ ನಾನು ಮನೆ ಕಟ್ಟೆ, ನಾನು ಅಲ್ಲಿ ಪೂಜೆ ಮಾಡಬೇಕು ಅಂತ ಅದು ನಮ್ಮ ಬೇಡ ಕೊಡ್ಬೇಕು. ಇಲ್ಲ ಸರ್ ಅದ ಬಿಡುತ್ತೆ, ಹೋಗಿ ಬಿಡಿ, ಏನಾಯ್ತು ಬಿದ್ದೋಯ್ತಾ, ಇದೇ ಸರಿ ಕಟ್ಟಿದ್ರೆ ಕೂಲಿ ಸಿಗ್ತದಲ್ಲ, ಏನೂ ಆಗಿದೆ. ಆದ್ದರಿಂದ ನೀವು ಬಾಬಾ ಸಾಹೇಬರು ಹೆಂಗೆ ಕೆಲವರು ಬೆಳೆಸ್ಕೊಳ್ಳಿ, ಬುದ್ಧ ಗುರುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ನಿಮಗೆ ನಿರ್ಭೀತಿ ಗೊತ್ತದೆ. ನಿರ್ಭೀತಿಯನ್ನು ಬೆಳೆಸಬೇಕು. ಸ್ವಾಮಿ ವಿವೇಕಾನಂದ ಓದಬೇಕು. ನೀವು ನಿರ್ಧಾ ಧೈರ್ಯವನ್ನು ಕೊಡ್ತಾರೆ. ಎಷ್ಟೇ ಟೈಮ್ ನೋಡ್ತಾವ್ರೆ, 1-2 ಆಗುತ್ತೆ ನಾನು ಮಾತಾಡೋ ಶುರು ಮಾಡಿ. ಆದ್ದರಿಂದ ಹೆಚ್ಚು ನಾನು ಮಾತನಾಡೋದಿಲ್ಲ. ಈ ಅವಕಾಶಕ್ಕಾಗಿ ನಾನು ನಮ್ಮ ಮಹಾಂತೇಶ್ವರಿಗೆ ತುಂಬ ಅಭಿವೃದ್ಧಿಯಾಗಿದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯ ಮಿತ್ರರು. ಹಿಂದೆ ಒಂದು ಸಾರಿ ಕರ್ಸಿದಲ್ಲಿ ಬಂದಿದ್ದಾರೆ. ಅವರ